ಯಾವಾಗ್ಲೂ ಒಂದೇ ತರ ಶಾವ್ಗೆ ಪಾಯಸ ತಿಂದ್ ಬೇಜಾರಾಗಿದ್ರೆ ಒಂದ್ಸಲ ಈ ತರ ಕ್ಯಾರೆಟ್ ಶಾವ್ಗೆ ಪಾಯಸನು ಮಾಡಿ ನೋಡಿ. ಕಲರ್ಫುಲ್ ಆಗಿರತ್ತೆ, ಸಿಕ್ಕಾಪಟ್ಟೆ ಕ್ರೀಮಿಯಾಗಿ ಟೇಸ್ಟಿ ಆಗಿರತ್ತೆ. ಇದನ್ನ ಮಾಡೋದಕ್ಕೆ ಮೊದ್ಲಿಗೆ ಒಂದು ಕ್ಯಾರೆಟ್ ಅನ್ನ ನೀಟಾಗಿ ಪೀಲ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಂತರ ತುಪ್ಪಕ್ಕೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಅದೇ ತುಪ್ಪಕ್ಕೆ ಅರ್ಧ ಕಪ್ ಆಗುವಷ್ಟು ಶಾವ್ಗೆನ ಕೂಡ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಮಿಕ್ಕಿರೋ ತುಪ್ಪಕ್ಕೆ ಕ್ಯಾರೆಟ್ ಪೇಸ್ಟ್ ಅನ್ನ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನ ಬಾಡಿಸ್ಕೋಬೇಕು. ಅದರಲ್ಲಿ ಎಕ್ಸ್ಟ್ರಾ ನೀರಿನಂಶ ಏನು ಇರಬಾರ್ದು. ಪೂರ್ತಿಯಾಗಿ ಡ್ರೈ ಆದ ನಂತರ ಅರ್ಧ ಕಪ್ ಶಾವ್ಗೆಗೆ 4 ಕಪ್ ಆಗುವಷ್ಟು ಬಿಸಿ ಹಾಲನ್ನ ಸೇರಿಸಿದೀನಿ. ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿ 2ರಿಂದ 3 ನಿಮಿಷ ಕೈ ಆಡಿಸ್ತಾ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಶಾವ್ಗೆನು ಕೂಡ ಸೇರಿಸಿ ಸ್ವಲ್ಪ ಶಾವ್ಗೆ ಬೇಯೋವರೆಗೂ ಸಕ್ಕರೆ ಹಾಕಬಾರ್ದು. ಶಾವ್ಗೆ ಬೆಂದಾದ ನಂತರ ಎಷ್ಟು ಶಾವ್ಗೆನ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಡಿಲಿಷಿಯಸ್ ಪಾಯಸ ರೆಡಿ.